ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಮೊದಲೆಲ್ಲ ರೋಸ್ ವಾಟರ್ನ ಹೊರಗಡೆಯಿಂದ ತಗೋತಾ ಇದ್ದೆ. ಆಮೇಲೆ ನನ್ನ ಮನೇಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸೊ ಹಾಗೆ ನಿಮ್ಮ ಜೊತೆನೂ ಹೇಗೆ ಫ್ರೆಶ್ ಆಗಿ ರೋಸ್ ವಾಟರ್ನ ಪ್ರಿಪೇರ್ ಮಾಡೋದು ಅಂತ ಶೇರ್ ಮಾಡ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರೋಸಸ್ನ ತೊಗೊಂಡು ನೀಟಿಗೆ ಬಿಡಿಸಿ ಈ ರೀತಿ ಪೆಟಲ್ಸ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ. ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ಸರಿ ತೊಳ್ಕೊಬೇಕು. ಈ ರೋಸ್ ಬದಲು ಬೇರೆ ನಾರ್ಮಲಾಗಿ ಬಟನ್ ರೋಸ್ ಅಥವಾ ರೆಡ್ ರೋಸ್ ಸಿಗುತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಈ ರೋಸ್ದು ಫ್ರೇಗ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಈ ರೋಸ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ 1-2 ಲೋಟದಷ್ಟು ನೀರನ್ನ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದಂತಹ ರೋಸ್ ಪೆಟಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು. ಒಂದು 10 ನಿಮಿಷ ಈ ರೋಸ್ ಪೆಟಲ್ಸ್ನ ಈ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನೀಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೆ. ಯೂಶ್ವಲಿ ನೀವು ಒಂದ್ಸರಿ ಈ ಥರ ಮನೇಲಿ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮಗೆ ಹೊರ್ಗಡೆಗೆ ಕಂಪೇರ್ ಮಾಡಿದ್ರೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿದಾಗ ಕಾಸ್ಟ್ ಸೇವಿಂಗ್ ಕೂಡ ಆಗುತ್ತೆ. ಆ್ಯಂಡ್ ಇನ್ನೊಂದು ಫ್ರೆಶ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಒಂದು 10 ನಿಮಿಷ ಆದಮೇಲೆ ನೋಡಿ ಈ ರೀತಿ ಕಲರೆಲ್ಲ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪೆಟಲ್ ಏನಿದೆ ಅದು ಫುಲ್ಲು ವೈಟಿಗೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಪೆಟಲ್ ವೈಟ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನೀರು ಸ್ವಲ್ಪ ರೆಡ್ ಕಲರ್ ಆಗುತ್ತೆ. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರನೇ ನೀರು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಸೋದಿಸ್ಕೊಳ್ಳಿ. ಸೊ ನಾನಿವಾಗ ಇಲ್ಲಿ ಇನ್ನೂ ಒಂದು ಪಾತ್ರೆಗೆ ನೀಟಿಗೆ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ಈ ನೀರು ತುಂಬ ಬಿಸಿ ಇರುತ್ತಲ್ಲ, ತಣ್ಣಗಾಗೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ತಣ್ಣಗಾದಮೇಲೆ ನೀವು ಮನೇಲಿರುವಂಥ ಯಾವುದಾದ್ರೂ ಆಲ್ರೆಡಿ ಯೂಸ್ ಮಾಡ್ತಿದ್ದಂತಹ ಸ್ಪ್ರೇ ಬಾಟಲ್ ಯಾವುದಕ್ಕಾದ್ರೂ ಇದನ್ನು ಫಿಲ್ ಮಾಡ್ಕೊಂಡು ಇಟ್ಕೋಬೋದು. ನಾನಿಲ್ಲಿ ಮನೇಲಿದ್ದಂತಹ ಒಂದು ಬಾಟಲ್ಗೆ ಫಿಲ್ ಮಾಡಿಕೊಂಡು ಕಾಸ್ಮೆಟಿಕ್ ಯೂಸ್ಗೆ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದ್ದಂಥದ್ದನ್ನು ಇನ್ನೊಂದು ಬಾಟಲ್ಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ರೀಫಿಲ್ ಮಾಡ್ಕೋತೀನಿ. ಇದನ್ನು ಫೇಸ್ಗೆ ಮಾತ್ರ ಅಲ್ಲ, ಟೀ ಅಥವಾ ಜ್ಯೂಸ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ.